Dear students, welcome to this session. I am Shubha T, Assistant Professor, Department of Economics, Government First Grade College, Hebri. In this session, we are going to learn from the syllabus Microeconomic Analysis. This is the syllabus framed for first BA first semester students of Mangalore University. In this session, we are going to learn in the Unit 5 Market Analysis. Perfect competition market, monopoly market, discriminating monopoly, monopolistic market, oligopoly market. In this session, we are going to glance all the features of the all types of market. In previous session, we are learnt about the market situation called oligopoly. ಇವತ್ತಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡಿರುವಂತಹ ಎಲ್ಲ ಮಾರುಕಟ್ಟೆಗಳನ್ನು ಒಂದು ಸಂಕ್ಷಿಪ್ತವಾಗಿ ಅವುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಮೊದಲನೇದಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶವನ್ನು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗಾಗಿ ಆ ಮಾರುಕಟ್ಟೆಯ ಅರ್ಥ ಮತ್ತು ಅದರ ಗುಣಲಕ್ಷಣಗಳನ್ನು ಇನ್ನೊಮ್ಮೆ ಅಧ್ಯಯನ ಮಾಡೋಣ. ಎ ಮಾರ್ಕೆಟ್ ಸಿಚುಯೇಷನ್ ಇನ್ ವಿಚ್ ಲಾಟ್ ಆಫ್ ಪ್ರೊಡ್ಯೂಸರ್ಸ್ ಆರ್ ಸೆಲ್ಲರ್ಸ್ produce and selling homogeneous product at a single price. ಈ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಮಾರಾಟಗಾರರು ಏಕರೂಪವಾದಂತಹ ವಸ್ತುಗಳನ್ನು ಏಕರೂಪದ ಬೆಲೆಗೆ ಮಾರಾಟ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂತಹ ಮಾರುಕಟ್ಟೆ ಸನ್ನಿವೇಶವನ್ನು ಅಧಿಕ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುಗಳನ್ನು ಏಕರೂಪದ ಬೆಲೆಗೆ ಮಾರಾಟ ಮಾಡುವಂತಹ ಮಾರುಕಟ್ಟೆ ಸನ್ನಿವೇಶವನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರೀಲಾಗುತ್ತೆ. ಈ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಇನ್ನೊಮ್ಮೆ ಆ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್, ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಮಾರುವವರು. ಈ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಇಬ್ಬರೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಇರ್ತಾರೆ. ಹೋಮೋಜೀನಿಯಸ್ ಪ್ರಾಡಕ್ಟ್, ಏಕರೂಪ ಸರಕುಗಳು. ಇಲ್ಲಿ ಮಾರಾಟವಾಗುವಂತಹ ಸರಕುಗಳು ಏಕರೂಪತೆಯನ್ನು ಹೊಂದಿರುತ್ತೆ. ಅಂದರೆ ನೋಡೋದಕ್ಕೆ ಅವುಗಳ ಗಾತ್ರ, ಬಣ್ಣ, ರುಚಿ, ಪ್ಯಾಕಿಂಗ್ ಮುಂತಾದ ಎಲ್ಲ ಅಂಶಗಳಲ್ಲಿ ಕೂಡ ಅವು ಒಂದೇ ರೀತಿಯಾದಂತಹ ಸರಕುಗಳಾಗಿರುತ್ತೆ. ಯೂನಿಫಾರ್ಮ್ ಆರ್ ಸಿಂಗಲ್ ಪ್ರೈಸ್, ಈ ಮಾರುಕಟ್ಟೆಯಲ್ಲಿ ಆ ಸರಕುಗಳ ಬೆಲೆ ಕೂಡ ಏನಾಗಿರುತ್ತೆ, ಏಕರೂಪವಾಗಿ ಇರುತ್ತೆ. ನೀವೆಲ್ಲೇ ಆ ವಸ್ತುವನ್ನು ಕೊಂಡ್ಕೊಂಡ್ರೋ ಅದ್ರ ಬೆಲೆ ಮಾತ್ರ ಏನಾಗಿರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ. ಫ್ರೀಡಮ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಫರ್ಮ್ಸ್, ಮಾರುಕಟ್ಟೆಗೆ ಒಳ ಪ್ರವೇಶಿಸೋದಕ್ಕೆ ಹಾಗೆ ಮಾರುಕಟ್ಟೆಯಿಂದ ನಿರ್ಗಮಿಸೋದಕ್ಕೆ ಈ ಮಾರುಕಟ್ಟೆಯಲ್ಲಿ ನಿರ್ಬಂಧಗಳಿರೋದಿಲ್ಲ. ಈ ಮಾರುಕಟ್ಟೆ ಮುಕ್ತವಾದಂತಹ ಒಂದು ಮಾರುಕಟ್ಟೆ ಆಗಿರುತ್ತೆ, ನಿರ್ಬಂಧಗಳು ಇರೋದಿಲ್ಲ. ಪರ್ಫೆಕ್ಟ್ ಮಾರ್ಕೆಟ್ ನಾಲೆಡ್ಜ್, ಈ ಮಾರುಕಟ್ಟೆಯಲ್ಲಿ ಇರುವಂತಹ ಗ್ರಾಹಕರಿಗೆ ಮತ್ತು ಮಾರುವವರಿಗೆ ಮಾರುಕಟ್ಟೆಯ ಮಾಹಿತಿಗಳು ಪರಿಪೂರ್ಣವಾಗಿ ತಿಳಿದಿರುತ್ತೆ. ಆಬ್ಸೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್, ಈ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಸಾರಿಗೆ ವೆಚ್ಚ ಮತ್ತು ಮಾರಾಟ ವೆಚ್ಚಗಳನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ. ಯಾಕಂದರೆ ಈ ಎರಡೂ ವೆಚ್ಚಗಳು ಈ ಮಾರುಕಟ್ಟೆಯಲ್ಲಿ ಬರೋದಿಲ್ಲ. ಇಂತಹ ಮಾರುಕಟ್ಟೆಯಲ್ಲಿ ಬೆಲೆಗಳು ಮತ್ತು ಉತ್ಪನ್ನಗಳು ಯಾವ ರೀತಿ ನಿರ್ಧಾರ ಆಗುತ್ತೆ ಅಂದರೆ, ಬೆಲೆಯನ್ನು ಮಾರುಕಟ್ಟೆ ನಿರ್ಧಾರ ಮಾಡಿದ್ರೆ ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಬೆಲೆಯನ್ನು ನಿರ್ಧರಿಸುತ್ತೆ. ಆ ಬೆಲೆಗೆ ತಕ್ಕಂತೆ ಈ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಉದ್ಯಮಗಳು, ಮಾರಾಟಗಾರರು ತಮ್ಮ ಒಂದು ವೆಚ್ಚದ ಸನ್ನಿವೇಶಕ್ಕೆ ಅನುಗುಣವಾಗಿ ತಮ್ಮ ಉತ್ಪಾದನೆಯನ್ನು
ಹೊಂದಿಸ್ಕೋತಾರೆ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿರ್ಧರಿಸೋದು ಮಾರುಕಟ್ಟೆಯಾಗಿರುತ್ತೆ, ಕೈಗಾರಿಕೆ ಆಗಿರುತ್ತೆ. ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳು ಅದನ್ನು ನಿರ್ಧರಿಸುತ್ತೆ. ಹಾಗಾಗಿ ಉದ್ಯಮಗಳು ಈ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಸ್ವೀಕರಿಸಿ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡುತ್ತಾರೆ. ಹಾಗಾಗಿ ಸೀಮಾಂತ ವೆಚ್ಚ, ಸೀಮಾಂತ ಆದಾಯಗಳು ಸಮನಾಗುವಂತಹ ಬಿಂದುವಿನಲ್ಲಿ ಈ ಉದ್ಯಮಗಳು ಉತ್ಪಾದನೆ ಮಾಡಿ ಸರಕುಗಳನ್ನು ಪೂರೈಕೆ ಮಾಡುತ್ತೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಒಂದು ವಿಭಿನ್ನವಾದಂತಹ ಮಾರುಕಟ್ಟೆ ಸನ್ನಿವೇಶವಾಗಿರುತ್ತೆ. ವಾಸ್ತವದಲ್ಲಿ ಎಲ್ಲೂ ಕೂಡ ಈ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅಧ್ಯಯನ ಮಾಡಿದಂತಹ ಇನ್ನೊಂದು ಮಾರುಕಟ್ಟೆ ಏಕಸ್ವಾಮ್ಯ ಮಾರುಕಟ್ಟೆ, ಮೊನೋಪಲಿ ಮಾರ್ಕೆಟ್. ಮೊನೋಪಲಿ ಮಾರ್ಕೆಟ್ means the market condition in which single seller, producer, organization controls the entire market. ಇಡೀ ಮಾರುಕಟ್ಟೆಯನ್ನು ನಿರ್ಧರಿಸುವಂಥದ್ದು ಒಬ್ಬ ಮಾರಾಟಗಾರನಾಗಿರ್ಬೋದು, ಒಬ್ಬನೇ ಉತ್ಪಾದಕ ಆಗಿರ್ಬೋದು, ಅಥವಾ ಒಂದು ಸಂಸ್ಥೆ ಆಗಿರಬಹುದು. ಒಂದೇ ಸಂಸ್ಥೆ, ಒಬ್ಬನೇ ಉತ್ಪಾದಕ, ಒಬ್ಬನೇ ಮಾರಾಟಗಾರ ಇಡೀ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ತಾ ಇದ್ದರೆ ಅಂತಹ ಮಾರುಕಟ್ಟೆಯನ್ನು ಏಕಸ್ವಾಮ್ಯ ಮಾರುಕಟ್ಟೆ, ಮೊನೋಪಲಿ ಮಾರುಕಟ್ಟೆ ಅಂತೇಳಿ ಕರೀಲಾಗುತ್ತೆ. ಈ ಮಾರುಕಟ್ಟೆಯ ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅವುಗಳನ್ನು ಮತ್ತೊಮ್ಮೆ ತಿಳ್ಕೊಳ್ಳೋಣ. ಒನ್ ಸೆಲ್ಲರ್, ಲಾರ್ಜ್ ನಂಬರ್ ಆಫ್ ಬೈಯರ್ಸ್. ಒಬ್ಬನೇ ಮಾರಾಟಗಾರ, ಅಧಿಕ ಸಂಖ್ಯೆಯ ಕೊಳ್ಳೋರು ಇರ್ತಾರೆ. ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಸಬ್ಸ್ಟಿಟ್ಯೂಟ್ಸ್. ಈ ಮಾರುಕಟ್ಟೆಯಲ್ಲಿರೋದು ಒಬ್ಬನೇ ಉತ್ಪಾದಕ ಆಗಿರೋದ್ರಿಂದ ಒಂದು ಸರಕು ಇರುತ್ತೆ, ಆ ಸರಕಿಗೆ ಬದಲಿ ಸರಕುಗಳು ಇರೋದಿಲ್ಲ. ಎಂಟ್ರಿ ಈಸ್ ಬಾರ್ಡ್. ಈ ಮಾರುಕಟ್ಟೆಯನ್ನು ಪ್ರವೇಶಿಸೋದಕ್ಕೆ ಹೊಸ ಉದ್ಯಮಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಪ್ರವೇಶವನ್ನು ಇತರೆ ಉದ್ಯಮಗಳು ಮಾಡದಂತೆ ಏಕಸ್ವಾಮ್ಯ ವ್ಯಕ್ತಿ ನಿರ್ಬಂಧಗಳನ್ನು ವಿಧಿಸಿರ್ತಾನೆ. ನೋ ಡಿಫ್ರೆನ್ಸ್ ಬಿಟ್ವೀನ್ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ. ಈ ಮಾರುಕಟ್ಟೆಯಲ್ಲಿ ಉದ್ಯಮ, ಕೈಗಾರಿಕೆ ಅನ್ನುವಂಥ ಭಿನ್ನತೆ ಇರೋದಿಲ್ಲ. ಒಬ್ಬನೇ ಉತ್ಪಾದಕ ಆಗಿರೋದ್ರಿಂದ ಅವನೇ ಉದ್ಯಮ ಆಗಿರ್ತಾನೆ, ಅವನೇ ಕೈಗಾರಿಕೆ ಕೂಡ ಆಗಿರ್ತಾನೆ. ಪ್ರೈಸ್ ಮೇಕರ್, ಬೆಲೆಯನ್ನು ನಿರ್ಧರಿಸುವವರು. ಏಕಸ್ವಾಮ್ಯ ಮಾರಾಟಗಾರ ಬೆಲೆಯನ್ನು ನಿರ್ಧರಿಸೋದ್ರಲ್ಲಿ ಸಂಪೂರ್ಣವಾದಂತಹ ಸ್ವತಂತ್ರವನ್ನು ಹೊಂದಿರ್ತಾನೆ. ಆಬ್ಸೆನ್ಸ್ ಆಫ್ ಸೆಲ್ಲಿಂಗ್ ಕಾಸ್ಟ್. ಮಾರಾಟ ವೆಚ್ಚಗಳು ಇರೋದಿಲ್ಲ. ಈ ಮಾರುಕಟ್ಟೆಯಲ್ಲಿ ಮಾರಾಟ ವೆಚ್ಚಗಳು ಇರೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಪೈಪೋಟಿಗೆ ಅವಕಾಶ ಇರೋದಿಲ್ಲ. ಇರೋದು ಒಂದೇ ಸರಕಾಗಿರೋದ್ರಿಂದ ಉತ್ಪಾದಕ ಮಾರಾಟ ವೆಚ್ಚಗಳನ್ನ ಮಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಇಂತಹ ಮಾರುಕಟ್ಟೆಯಲ್ಲಿ ಬೆಲೆಗಳು ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ನಂತರ ನಾವು ನೋಡಿದಂಥ ಇನ್ನೊಂದು ಪ್ರಮುಖವಾದಂತಹ ವಿಶ್ಲೇಷಣೆ ಅಂದರೆ ಡಿಸ್ಕ್ರಿಮಿನೇಟಿಂಗ್ ಪ್ರೈಸ್ ಡಿಸ್ಕ್ರಿಮಿನೇಟಿಂಗ್ ಮೊನೋಪಲಿ, ತಾರತಮ್ಯ ಬೆಲೆ ನೀತಿ. ಏಕಸ್ವಾಮ್ಯ ಉದ್ಯಮಗಳು ತಾರತಮ್ಯ ಬೆಲೆ ನೀತಿಯನ್ನು ಅನುಸರಿಸುತ್ತೆ. ಅಂದರೆ ತಾರತಮ್ಯ ಬೆಲೆ ನೀತಿ ಅಂದರೆ ಏನು? ದ ಪ್ರಾಕ್ಟೀಸ್ ಆಫ್ ಸೆಲ್ಲಿಂಗ್ ದಿ ಸೇಮ್ ಕಮಾಡಿಟಿ at different prices to different buyers is called price discrimination. ಒಂದೇ ಸರಕನ್ನು ವಿವಿಧ ಗ್ರಾಹಕರಿಗೆ ವಿವಿಧ ಬೆಲೆಗಳಲ್ಲಿ ಮಾರಾಟ ಮಾಡುವಂತಹ ಒಂದು ತಂತ್ರವನ್ನು ಬೆಲೆ ತಾರತಮ್ಯ ನೀತಿ ಅಂತೇಳಿ ಕರೀಲಾಗುತ್ತೆ. ಏಕಸ್ವಾಮ್ಯ ಮಾರಾಟಗಾರ ತನ್ನ ಮಾರಾಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಲಾಭವನ್ನು ಗರಿಷ್ಠಗೊಳಿಸೋದಕ್ಕೋಸ್ಕರ ಈ ಬೆಲೆ ತಂತ್ರವನ್ನು ಅನುಸರಿಸ್ತಾನೆ ಅಂತಲೇ ಹೇಳ್ಬೋದು. ಈ ಮಾರುಕಟ್ಟೆಯಲ್ಲಿ ಯಾವೆಲ್ಲ ವಿಧಗಳಿದ್ದಾವೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಪರ್ಸ್ನಲ್ ಡಿಸ್ಕ್ರಿಮಿನೇಷನ್, ಪ್ಲೇಸ್ ಡಿಸ್ಕ್ರಿಮಿನೇಷನ್, ಯೂಸ್ ಆರ್ ಟ್ರೇಡ್ ಡಿಸ್ಕ್ರಿಮಿನೇಷನ್, ಏಜ್ ಡಿಸ್ಕ್ರಿಮಿನೇಷನ್, ಟೈಮ್ ಡಿಸ್ಕ್ರಿಮಿನೇಷನ್, ಜೆಂಡರ್ ಡಿಸ್ಕ್ರಿಮಿನೇಷನ್, ಸೈಜ್ ಡಿಸ್ಕ್ರಿಮಿನೇಷನ್. ಈ ಒಂದು ಬೆಲೆ ತಾರತಮ್ಯ ಇರುವಂತಹ ಮಾರುಕಟ್ಟೆಯಲ್ಲಿ
ಉತ್ಪಾದಕ ಬೆಲೆಯನ್ನು ನಿರ್ಧರಿಸ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಪರಿಗಣಿಸ್ತಾನೆ ಅನ್ನೋದನ್ನು ನೋಡಿದ್ವಿ. ಉತ್ಪಾದಕ ತನ್ನ ಮಾರುಕಟ್ಟೆಯನ್ನು ಉಪವರ್ಗಗಳಾಗಿ ಉಪ ಮಾರುಕಟ್ಟೆಗಳಾಗಿ ವರ್ಗೀಕರಿಸ್ಕೊತಾನೆ. ಸ್ಥಿತಿಸ್ಥಾಪಕತ್ವದ ಆಧಾರದ ಮೇಲೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವಿಂಗಡಿಸ್ಕೋತಾನೆ. ಬೇಡಿಕೆಯ ಹೆಚ್ಚು ಸ್ಥಿತಿಸ್ಥಾಪಕವಿರುವಂತಹ ಒಂದು ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಕಡಿಮೆ ನಿಗದಿ ಮಾಡಿ ಹೆಚ್ಚು ಮಾರಾಟವನ್ನು ಮಾಡ್ತಾನೆ. ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ ಇರುವಂತಹ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಅಧಿಕಗೊಳಿಸಿ ಕಡಿಮೆ ಸರಕನ್ನು ಮಾರಾಟ ಮಾಡುವಂತಹ ತಂತ್ರವನ್ನು ಅವನು ಅನುಸರಿಸ್ತಾನೆ. ಇವೆಲ್ಲವನ್ನು ನಾವು ರೇಖಾಚಿತ್ರದ ಮುಖಾಂತರ ತಿಳ್ಕೊಂಡಿದ್ವಿ. ನಂತರ ನಾವು ನೋಡಿದಂಥ ಇನ್ನೊಂದು ಪ್ರಮುಖವಾದಂತಹ ಮಾರುಕಟ್ಟೆ ಸನ್ನಿವೇಶ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ. ಏಕಸ್ವಾಮ್ಯ ಮಾರುಕಟ್ಟೆಯಾಗಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸನ್ನಿವೇಶಗಳು ವಾಸ್ತವ ಜಗತ್ತಿನಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ವಾಸ್ತವ ಜಗತ್ತಿನಲ್ಲಿ ನಾವು ನೋಡಬಹುದಾದಂತಹ ಮಾರುಕಟ್ಟೆಗಳು ಹೋಲುವಂತಹ ಒಂದು ಮಾರುಕಟ್ಟೆ ಸನ್ನಿವೇಶ ಅಂದರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್. ಈ ಮಾರುಕಟ್ಟೆಯನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಅಭಿವೃದ್ಧಿಪಡಿಸಿದವರು ಎಡ್ವರ್ಡ್ ಚೆಂಬರ್ಲಿನ್ ಮತ್ತು ಜೋನ್ ರಾಬಿನ್ಸನ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞರು. ಈ ಮಾರುಕಟ್ಟೆಯ ವಿಶೇಷವಾದಂತಹ ಲಕ್ಷಣಗಳನ್ನು ನಾವು ಗುರುತಿಸಿದ್ವಿ. ಅದರಲ್ಲಿ ಪ್ರಮುಖವಾಗಿ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್, ವಸ್ತು ವೈವಿಧ್ಯತೆ. ಈ ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ಸರಕುಗಳು ವಸ್ತು ವೈವಿಧ್ಯತೆಯನ್ನು ಹೊಂದಿದೆ. ವಸ್ತುಗಳು ಒಂದೇ ಆಗಿದ್ರೂ ಕೂಡ ಅದು ಏಕರೂಪದ ಸರಕುಗಳಲ್ಲ. ಪ್ರತಿಯೊಬ್ಬ ಉತ್ಪಾದಕ ತನ್ನ ಸರಕು ಇತರೆ ಸರಕುಗಳಿಗಿಂತ ವಿಭಿನ್ನವಾಗಿರಬೇಕು ಅಂತೇಳಿ ಆ ಸರಕಿನಲ್ಲಿ ಹಲವಾರು ವಿಶೇಷತೆಗಳನ್ನು ವಿಭಿನ್ನತೆಗಳನ್ನು ಮಾಡುವಂತಹ ತಂತ್ರವನ್ನು ಅನುಸರಿಸ್ತಾನೆ. ಹಾಗಾಗಿ ವಸ್ತುಗಳು ವಿಭಿನ್ನವಾಗಿರುತ್ತೆ, ಆದರೆ ಅವು ಒಂದೇ ರೀತಿ ವಸ್ತುಗಳು ಆಗಿರುತ್ತೆ. ಈ ಮಾರುಕಟ್ಟೆಯ ಇನ್ನೊಂದು ಭಾಳ ಪ್ರಮುಖವಾದಂತಹ ಒಂದು ಲಕ್ಷಣ ಅಂತಂದರೆ ಸೆಲ್ಲಿಂಗ್ ಕಾಸ್ಟ್, ಮಾರಾಟ ವೆಚ್ಚಗಳು. ಈ ಮಾರುಕಟ್ಟೆಯಲ್ಲಿ ಉದ್ಯಮಗಳ ವಸ್ತುಗಳ ವೈವಿಧ್ಯತೆಯನ್ನು ಹೊಂದಿರೋದ್ರಿಂದ ಮಾರುಕಟ್ಟೆ ಮಾಹಿತಿಯನ್ನು ಗ್ರಾಹಕನಿಗೆ ತಲುಪಿಸ್ಬೇಕಾಗುತ್ತೆ. ಗ್ರಾಹಕ ತನ್ನ ಸರಕುಗಳನ್ನು ಕೊಂಡುಕೊಳ್ಳುವಂತೆ ಮಾಡಬೇಕಾಗುತ್ತೆ. ಆ ದಿಸೆಯಲ್ಲಿ ಈ ಒಂದು ಮಾರುಕಟ್ಟೆಯ ಪ್ರತಿಯೊಂದು ಉದ್ಯಮಗಳು ಮಾಡುವಂತಹ ಒಂದು ಪ್ರಮುಖವಾದಂಥ ವೆಚ್ಚ ಮಾರಾಟದ ವೆಚ್ಚಗಳು. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಜಾಹೀರಾತುಗಳ ವೆಚ್ಚ, ಹಾಗೆಯೇ ಪ್ರಚಾರ, ಪ್ರದರ್ಶನ, ಸೇವಾ ನಂತರದ ಸೇವೆಗಳಿಗೆ, ಮಾರಾಟ ನಂತರದ ಸೇವೆಗಳಿಗೆ ನೀಡುವಂತಹ ವೆಚ್ಚಗಳಿಗೆ ಅಧಿಕ ವೆಚ್ಚವನ್ನು ಮಾಡಲಾಗುತ್ತೆ. ಹಾಗಾಗಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಒಂದು ಪ್ರಮುಖವಾದಂತಹ ಲಕ್ಷಣ ಮಾರಾಟದ ವೆಚ್ಚಗಳು. ಹಾಗೆ ಈ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಒಂದು ಲಕ್ಷಣ ಅಂದರೆ ಕಾನ್ಸೆಪ್ಟ್ ಆಫ್ ಗ್ರೂಪ್. ಈ ಒಂದು ಮಾರುಕಟ್ಟೆಯಲ್ಲಿ ಚೆಂಬರ್ಲಿನ್ ಅವರು ಕೈಗಾರಿಕೆ, ಇಂಡಸ್ಟ್ರಿ ಅನ್ನುವಂತಹ ಪದದ ಬಳಕೆಗೆ ಬದಲಾಗಿ ಗ್ರೂಪ್, ಸಮೂಹ, ಗುಂಪು ಅನ್ನುವಂತಹ ಪದವನ್ನು ಬಳಕೆಗೆ ತಗೊಂಬರ್ತಾರೆ. ಯಾಕೆ ಅಂದರೆ ಪ್ರತಿಯೊಂದು ಉದ್ಯಮಗಳು ವಸ್ತು ವೈವಿಧ್ಯತೆಯನ್ನು ಹೊಂದಿರುವಂಥ ಸರಕುಗಳನ್ನು ಉತ್ಪಾದನೆ ಮಾಡಿರುತ್ತೆ. ಆ ಸರಕಿನ ಮೇಲೆ ಅವುಗಳಿಗೆ ಏಕಸ್ವಾಮ್ಯವಿರುತ್ತೆ. ಅವುಗಳ ಬೆಲೆಯನ್ನು ನಿರ್ಧರಿಸೋದು, ಅವುಗಳನ್ನು ಪೂರೈಕೆ ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಹಾಗಾಗಿ ಈ ಗುಂಪು ಅನ್ನುವಂತಹ ಒಂದು ಪದ ಸೂಕ್ತವಾಗಿರುತ್ತೆ ಅವುಗಳ ವರ್ತನೆಯನ್ನು ತಿಳಿಸೋದಕ್ಕೆ ಅಂತೇಳಿ ಗುಂಪು ಅನ್ನುವಂತಹ ಪದವನ್ನು ಬಳಕೆ ಮಾಡಲಾಗಿದೆ. ಇದೇ ಈ ಒಂದು ಮಾರುಕಟ್ಟೆಯ ವಿಶೇಷತೆ. ಹಾಗಾಗಿ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ವಿಭಿನ್ನವಾದಂತಹ ಮಾರುಕಟ್ಟೆ ಆಗಿದೆ. ನಮ್ಮ ಸುತ್ತ ನೋಡಬಹುದಾದಂತಹ ಮಾರುಕಟ್ಟೆ ಆಗಿದೆ.
ಹಾಗಾಗಿ ಮಾರುಕಟ್ಟೆಯನ್ನು ನಾವು ಅಧ್ಯಯನ ಮಾಡಿದ್ವಿ. ಈ ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆಗಳು ಹಾಗೆ ಪೂರೈಕೆಯ ಪ್ರಮಾಣ ಹೇಗೆ ನಿರ್ಧಾರ ಆಗುತ್ತೆ ಅಂತೇಳಿ ರೇಖಾಚಿತ್ರದ ಮುಖಾಂತರ ನಾವು ಅಧ್ಯಯನ ಮಾಡಿದ್ದೀವಿ. ನಾವು ಅಧ್ಯಯನ ಮಾಡಿದಂತಹ ಇನ್ನೊಂದು ಪ್ರಮುಖವಾದಂತಹ ಮಾರುಕಟ್ಟೆ ಅಂತಂದರೆ ಕೆಲ ಜನಸ್ವಾಮ್ಯ ಮಾರುಕಟ್ಟೆ. Oligopoly is a market situation with a few sellers selling either homogeneous or differentiated. ಕೆಲವು ಉದ್ಯಮಗಳು ಉತ್ಪಾದಕರಾಗಿ ಮಾರಾಟಗಾರರಾಗಿ ಕೆಲಸ ಮಾಡುವಂತಹ ಒಂದು ಮಾರುಕಟ್ಟೆ ಸನ್ನಿವೇಶ ಕೆಲ ಜನಸ್ವಾಮ್ಯ ಮಾರುಕಟ್ಟೆ. ಈ ಮಾರುಕಟ್ಟೆ ಕೂಡ ಕೆಲವು ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಆ ಗುಣಲಕ್ಷಣಗಳು ಏನು ಅಂತಂದರೆ, ಕೆಲವೇ ಮಾರಾಟಗಾರರು, ಆದರೆ ಅವುಗಳ ಮಾರುಕಟ್ಟೆಯ ಪಾಲು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಈ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಕೆಲವು ಉದ್ಯಮಗಳ ನಡುವೆ ಅವಲಂಬಿತ ವರ್ತನೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಟರ್ ಡಿಪೆಂಡೆನ್ಸಿ ಅಮಾಂಗ್ ದಿ ಫರ್ಮ್ ಇನ್ ಒಲಿಗೋಪಾಲಿ. ಈ ಪ್ರತಿಯೊಂದು ಉದ್ಯಮ ತನ್ನ ವ್ಯವಹಾರದ ನಿರ್ಧಾರಗಳನ್ನು ತಗೋಬೇಕಾದ್ರೆ ತನ್ನ ವೈರಿ ಉದ್ಯಮ ಯಾವ ರೀತಿಯಾದಂತಹ ನೀತಿಗಳನ್ನು ಅನುಸರಿಸ್ತಾ ಇದೆ, ಅದು ಯಾವ ರೀತಿ ಆಲೋಚನೆ ಮಾಡುತ್ತೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಹಾಗಾಗಿ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವ ಆಧಾರದ ಮೇಲೆ ನಿರ್ಧಾರಗಳು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಅವಲಂಬನೆಯನ್ನು, ಪ್ರತಿಯೊಂದು ಉದ್ಯಮ ಮತ್ತೊಂದರ ನಿರ್ಧಾರಗಳ ಮೇಲೆ ಅವಲಂಬನೆ ಹೊಂದಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಈ ಮಾರುಕಟ್ಟೆಯ ಒಂದು ವಿಶೇಷವಾದಂತಹ ಇನ್ನೊಂದು ಲಕ್ಷಣ ಅಂದರೆ ಬೆಲೆಯೇತರ ಪೈಪೋಟಿ. ಈ ಮಾರುಕಟ್ಟೆಯಲ್ಲಿ ಉದ್ಯಮಗಳು ಬೆಲೆಯ ಪೈಪೋಟಿಗಿಂತ ಬೆಲೆಯೇತರ ಪೈಪೋಟಿಯಲ್ಲಿ ತೊಡಗುತ್ತೆ. ಅಂದರೆ ಜಾಹೀರಾತುಗಳು ಮುಂತಾದಂತಹ ಆಕ್ರಮಣಕಾರಿಯಾದಂತಹ ಒಂದು ಪೈಪೋಟಿಯಲ್ಲಿ ತೊಡಗಿರುತ್ತೆ. ಹಾಗಾಗಿ ಈ ಒಂದು ಲಕ್ಷಣ ಈ ಮಾರುಕಟ್ಟೆಯ ವಿಶೇಷತೆ ಅಂತೇಳಿ ನಾವು ಹೇಳ್ಬೋದು. ಮಾರಾಟ ವೆಚ್ಚಗಳು ನಾವು ಕೆಲ ಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ನೋಡುವಂತಹ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಮಾರಾಟ ವೆಚ್ಚಗಳು, ಸೆಲ್ಲಿಂಗ್ ಕಾಸ್ಟ್. ಪೈಪೋಟಿಯನ್ನು ನಡೆಸಬೇಕಾದ್ರೆ ಎಲ್ಲ ಉದ್ಯಮಗಳು ಅನುಸರಿಸುವಂತಹ ಒಂದು ಪ್ರಮುಖವಾದಂತಹ ತಂತ್ರಗಾರಿಕೆ ಜಾಹೀರಾತುಗಳ ಪೈಪೋಟಿ. ಹಾಗಾಗಿ ಮಾರಾಟ ವೆಚ್ಚಗಳು ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ಈ ಮಾರುಕಟ್ಟೆಯಲ್ಲಿ ವಹಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಕೆಲ ಜನಸ್ವಾಮ್ಯ ಮಾರುಕಟ್ಟೆ ಒಂದು ವಿಶೇಷವಾದಂತಹ ಮಾರುಕಟ್ಟೆ ಅಂತೇಳಿ ಪರಿಗಣಿಸಬಹುದು. ಇಲ್ಲಿನ ಇನ್ನೊಂದು ಲಕ್ಷಣ ಅಂತಂದರೆ ಬೆಲೆಯ ಕಾಠಿಣ್ಯತೆ, ಪ್ರೈಸ್ ರಿಜಿಡಿಟಿ. ಈ ಮಾರುಕಟ್ಟೆಯಲ್ಲಿ ಬೆಲೆಗಳು ದೀರ್ಘಾವಧಿಯವರೆಗೆ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ. ಕಾರಣ ಯಾವುದೇ ಉದ್ಯಮ ಬೆಲೆ ಏರಿಕೆಯನ್ನು ಮಾಡಿದಾಗ ವೈರಿ ಉದ್ಯಮಗಳು ಅವುಗಳನ್ನು ಅನುಸರಿಸೋದಿಲ್ಲ. ಆದರೆ ಬೆಲೆ ಕಡಿತವನ್ನು ಮಾಡಿದ್ರೆ ಖಂಡಿತ ಉದ್ಯಮಗಳು ಬೆಲೆ ಕಡಿತವನ್ನು ಮಾಡಿ ತಮ್ಮ ಮಾರುಕಟ್ಟೆ ಪಾಲನ್ನು ಸಂರಕ್ಷಿಸಿಕೊಳ್ಳುವಂತಹ ಒಂದು ತಂತ್ರವನ್ನು ಅನುಸರಿಸುತ್ತೆ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿರುತ್ತೆ, ಬೆಲೆ ಕಾಠಿಣ್ಯತೆಯನ್ನು ಹೊಂದಿರುತ್ತೆ, ಪ್ರೈಸ್ ರಿಜಿಡಿಟಿ ಇರುತ್ತೆ. ಇದನ್ನು ಕೊಂಕು ಬೇಡಿಕೆಯ ರೇಖೆಯ ಮುಖಾಂತರ ವಿವರಿಸಲಾಗಿತ್ತು. ಇಲ್ಲಿವರೆಗೂ ನಾವು ಅಧ್ಯಯನ ಮಾಡಿದಂತಹ ಎಲ್ಲ ಮಾರುಕಟ್ಟೆ ಸನ್ನಿವೇಶಗಳನ್ನು, ಅವುಗಳ ಗುಣಲಕ್ಷಣಗಳನ್ನು ಈ ಅವಧಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಪ್ರತಿಯೊಂದು ಮಾರುಕಟ್ಟೆ ತನ್ನದೇ ಆದಂತಹ ವೈಶಿಷ್ಟ್ಯವಾದಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಅವುಗಳನ್ನು ಸರಿಯಾಗಿ ಗುರುತಿಸಿ ಅವುಗಳನ್ನು ಗ್ರಹಿಸಬೇಕಾಗುತ್ತೆ. ಧನ್ಯವಾದಗಳು.